ಬಿರು ಬಿಸಿಲಿನಲ್ಲೂ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿ ವಿ ಸೋಮಣ್ಣ ಮತಬೇಟೆ ಆಡಿದ್ದಾರೆ. ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದಾರೆ. ವಿ ಸೋಮಣ್ಣ ಜೆಡಿಎಸ್ನ ಶಾಸಕ ಸಿ.ಬಿ. ಸುರೇಶ್ ಬಾಬು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಪ್ರಚಾರದಲ್ಲಿ ಶಾಸಕ ಸುರೇಶ್ ಬಾಬುರನ್ನ ಸೋಮಣ್ಣ ಕೊಂಡಾಡಿದ್ದಾರೆ. ಭಾವುಕರಾಗಿ ಸುರೇಶ್ ಬಾಬುಗೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಮುತ್ತಿಟ್ಟಿದ್ದಾರೆ ಕೂಡ. ಇನ್ನು ಈ ಸಂದರ್ಭದಲ್ಲಿ ಸೋಮಣ್ಣ ಅವರನ್ನು ನಮ್ಮ ಪ್ರತಿನಿಧಿ ಮಧು ಇಂಗಳದಾಲ್ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ವಿ ಸೋಮಣ್ಣ ನೋಡೋಣ. ಚುನಾವಣೆಯ ಕಾವು ರಂಗೇರ್ತಾ ಇದೆ. ಇವತ್ತು ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿ ಸೋಮಣ್ಣ ಅವರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ನಮ್ಮ ಜೊತೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಸರ್ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಪ್ರಚಾರ ಇವತ್ತಿನ ದಿನ? ಜನ ದೇಶಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅನ್ನೋದನ್ನು ಚಿಕ್ಕನಾಯಕನಹಳ್ಳಿ ಜನ ತೋರಿಸ್ತಾ ಇದ್ದಾರೆ. ಈ ಉರಿ ಬಿಸಿಲಲ್ಲಿ ಸಾವಿರಾರು ಜನ ಈ ರೀತಿ ಏನು ತಮ್ಮ ದೊಡ್ಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ಅವಿಸ್ಮರಣೀಯ. ಇವ್ರ ಋಣ ಇದೆ, ಇದನ್ನು ತೀರಿಸೋ ಕೆಲಸ ಮಾಡ್ತೀವಿ. ಇವತ್ತು ಸರ್ ತುಮಕೂರಿಗೆ ಏನೆಲ್ಲ ಕೊಡುಗೆಗಳು ಕೊಡಬೇಕು, ಏನೆಲ್ಲ ಕನಸುಗಳು ಇಟ್ಕೊಂಡಿದ್ರಿ, ಅದರ ಒಂದು ಮ್ಯಾನಿಫೆಸ್ಟೋವನ್ನು ಕೂಡ ಬಿಡುಗಡೆ ಮಾಡಿದ್ದೀರಾ. ನಾನು ಇವತ್ತಿರಲಿಲ್ಲ, ಬೆಳಿಗ್ಗೆ ಇಲ್ಲಿ ಬಂದಿದ್ದೀನಿ. ಮ್ಯಾನಿಫೆಸ್ಟೋ ಮಾಡಿದ್ದೀವಿ. ನಾವು ಏನೇನು ಮಾಡಿದ್ದೀವೋ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರ ಗೊತ್ತಾ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಸರ್, ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಸಾಕಷ್ಟು ಕಂಡು ಬರ್ತಾ ಇದೆ. ಇದಕ್ಕೆ ಸೋಮಣ್ಣವರೇ ಕಾರಣ. ತುಮಕೂರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಬಂದಿರುವಂಥದ್ದ ಅದು ಭಗವಂತನ ದಯೆ, ಗುರುಗಳ ಆಶೀರ್ವಾದ. JDS ಮತ್ತು BJPಯ ಶಾಸಕರು, ಮಾಜಿ ಶಾಸಕರು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಒಂದು ತಾಯಿಯ ಮಕ್ಕಳಿಗೆ ಕೆಲಸ ಮಾಡೋದು ಒಂದು ಕಡೆ ಆದರೆ ನಮ್ಮ ಎಲ್ಲಕ್ಕಿಂತ ದೊಡ್ಡದು ದೇಶವನ್ನು ಕಾಪಾಡಬೇಕಾದ ನಮ್ಮ ಕರ್ತವ್ಯ. ದೇಶಕ್ಕೋಸ್ಕರವಾಗಿ ನಾವೆಲ್ಲ ಒಂದಾಗಬೇಕು ಅನ್ನುವ ಒಂದು ದೊಡ್ಡ ಸಂದೇಶವನ್ನು ತುಮಕೂರು ಲೋಕಸಭಾ ಕ್ಷೇತ್ರದ JDS ಮತ್ತು BJPಯ ಎಲ್ಲ ಮುಖಂಡರು, ಕಾರ್ಯಕರ್ತರು ಮಾಡ್ತಾ ಇರೋದು ನನ್ನ ಯಾವುದೋ ಪೂರ್ವಜನ್ಮದ ಪುಣ್ಯ. ಸರ್, ಕಾಂಗ್ರೆಸ್ನವ್ರಿಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ. ಭಯ ಅಲ್ಲಪ್ಪ, ಕಾಂಗ್ರೆಸ್ನವರು ಅಂತ ಹೇಳೋದಕ್ಕೆ ಏನಿದೆ ನೈತಿಕತೆ? ಒಬ್ಬ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತಲೇ ಅವ್ರು ಆಗದೆ ಹೋಗಿದ್ದಂಥ ಒಂದು ಪಕ್ಷ ದಯನೀಯವಾಗಿ ಇವತ್ತು ಹಿನ್ನಡೆ ಆಗಿದೆ. ಅವರು ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಸರ್ಕಾರ ಇದೆ, ನಾವು ಕೂಡ ಇದ್ದೀವಿ ಅನ್ನೋ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ ಚುನಾವಣೆಗಳು ಅಂತ ಬಂದ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರಗಳ ಮೇಲೆ ಚುನಾವಣೆ ಮಾಡ್ತಾರೆ ಅಂತಾರೆ. ಈಗ ನೋಡಿದರೆ ಜಾತಿ ಇದರ ಹೊರತಾಗಿ ಕೂಡ ಸೋಮಣ್ಣವರು ಎಲ್ಲರಿಗೂ ರೀಚ್ ಆಗಿದ್ದಾರೆ ಅಂತ. ದೇಶಕ್ಕೆ ಜಾತಿ ಇಲ್ಲ, ಈ ದೇಶನೇ ಒಂದು ದೊಡ್ಡ ಜಾತಿ. ಈ ಜಾತ್ಯತೀತ ಜಾತಿ ಏನಿದೆ ಇದು ಭಾರತೀಯರ ಒಂದು ದೊಡ್ಡತನ. ಹಾಗಾಗಿ ನನಗನ್ನಿಸ್ತದೆ ಎಲ್ಲಿ ಜಾತ್ಯತೀತವಾಗಿ ದೇಶ ಬೇಕು ಅಂತ ತೀರ್ಮಾನ ಮಾಡಿದ್ದಾರೋ ಅಲ್ಲೆಲ್ಲರೂ ಕೂಡ ಇದೇ ರೀತಿ ನಡೀತಾರೆ. ಆದರೆ ತುಮಕೂರಿನ ಮಹಾಜನತೆ, ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿಯ ನಮ್ಮ ಶಾಸಕರಾದ ಸುರೇಶ್ ಬಾಬು ಅವರು, ನಮ್ಮ JDS ಮತ್ತು BJP ಕಾರ್ಯಕರ್ತರು, ಮುಖಂಡರು ಅವರ ನಾಯಕತ್ವದಲ್ಲಿ ಯಾವ ಮಟ್ಟಿಗೆ ಗೌರವ ಇಟ್ಟಿದ್ದಾರೆ ಅಂದರೆ ನಾನು ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ತಿಳಿಸ್ತೀನಿ. ಸರ್, ಇನ್ನು 3 ದಿನ ಕೇವಲ ಮತದಾನ ಕುಳಿದ್ರೆ ಅಂತಿಮ ತಯಾರಿಯಾಗಿದೆ ಸರ್? ಎಲ್ಲವೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದಿಷ್ಟು ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ಅವರು ಹೇಳ್ತಾ ಇರುವಂಥದ್ದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.